ನಾನು ನಿಮ್ಗೆ ಕೇಳ್ತೀನಿ, ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದ್ರು ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ, ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸ್ಬೇಕಲ್ಲ. ನೀವು ಕೇಳತಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿನಲ್ಲಿ ರಿಜಿಸ್ಟರ್ ಆಗಿದೆ? ಈ ದೇಶದ ಸಂವಿಧಾನಬದ್ಧವಾದಂತ ರಾಷ್ಟ್ರಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನ ಕೊಟ್ಟಿದ್ದಾರೆ? ನಾನು ಅವ್ರಿಗೆ ವಿರೋಧವಾಗಿ ಮಾತಾಡ್ತೀನಿ. ಈ ರಾಷ್ಟ್ರೀಯ ಭಾವನೆಗಳನ್ನ ರಾಷ್ಟ್ರಧ್ವಜಕ್ಕಿಂತ ಹೆಚ್ಚು ಭಗವಧ್ವಜವನ್ನ ಎತ್ತಿ ಹಿಡಿತಾ ಇದ್ದಾರೆ. ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳ್ಬೇಕು? ತಾಯಿ ಗೌರವ ಇರಬೇಕು, ಮಾತೃಭಾಷೆ ಗೌರವ ಇರಬೇಕು, ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು. ಇದ್ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಗ್ಸಲಿ, ತಪ್ಪಿದ್ರೆ ಅದನ್ನ ತಿದ್ಕೋತೀವಿ. ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬೇಡವೋ, ರಾಷ್ಟ್ರಧ್ವಜ ಬೇಕಾ ಬೇಡವೋ ಚರ್ಚೆ ಆಗ್ಲಿ. ಯಾವ ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ನೋಡಿ, ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಇರೋಂಥ ಜನ, ಪ್ರಾಣ ಕೊಟ್ಟವರು, ದೇಹ ತ್ಯಾಗ ಮಾಡಿದವರು, ಈ ದೇಶಕ್ಕೋಸ್ಕರ ಸರ್ವ ತ್ಯಾಗ ಮಾಡಿದವರು, ಅವರು ಗುಲಾಮ್ಗಿರಿನಲ್ಲಿದ್ದವರು, ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವ್ರು. ನಾವ್ ಯಾಕೆ ಮಾತಾಡೋಣ? ಸರ್, ನಿಮ್ದೇ ಪಕ್ಷದ ಮಾಜಿ ಸಚಿವರು ನಾನು ಎತ್ತಾಳ್ ಅವ್ರಿಗೆ ವಿಧಾನಸಭೆ ಓಪನ್ ಆಗಿ ಹೇಳ್ತೀನಿ, ಎತ್ತಾಳ್ ಅವ್ರಿಗೆ ವಿಧಾನಸಭೆನಲ್ಲೇ ಕರಿತೀನಿ, ಛೇಡಿಸ್ತೀನಿ. ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ, ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ. ಅತ್ಯಂತ ಗೌರವಯುತವಾಗಿ, ಯತ್ನಾಳ್ ಅವರೇ, ನಿಮ್ಮ ಭಾಷೆ ಸರಿ ಇರ್ಲಿ, ನೀವು ಯತ್ನಾಳಾಗೇ ಇರ್ಬೇಕು, ಕಿತ್ನಾಳ್ ಆಗ್ಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.